ರಾಜ್ಯದ ಕೆಲವೆಡೆ ಕೋವಿಡ್ ಪ್ರಕರಣ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರ ಸೂಚನೆ ಮೇರೆಗೆ ಕೊಡಗಿನಲ್ಲೂ ಮುಂಜಾಗ್ರತೆ ವಹಿಸಲಾಗ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಹೇಳಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಸ್ಪತ್ರೆ ಮತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಪಿಪಿಟಿ ಕಿಟ್ಗಳು ಸೇರಿದಂತೆ ಎಲ್ಲ ಸಲಕರಣೆಗಳೊಂದಿಗೆ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ ಎಂದರು. ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಪ್ರಸ್ತುತ ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ ಪ್ರಕರಣ ವರದಿಯಾಗಿಲ್ಲ ಎಂದರು. ಜಿಲ್ಲೆಯಲ್ಲಿ ಮಳೆಯ ಕಣ್ಣಾಮುಚ್ಚಾಲೆ ಇರೋದ್ರಿಂದ ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಬೇಕು. ಮುಖ್ಯವಾಗಿ ಡೆಂಗ್ಯೂ ರೋಗದ ಬಗ್ಗೆ ಜಾಗೃತಿ ವಹಿಸಬೇಕು. ಈ ಹಿನ್ನೆಲೆಯಲ್ಲಿ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಹಗಲು ವೇಳೆ ಕಚ್ಚುವ ಸೊಳ್ಳೆಯಿಂದ ಡೆಂಗ್ಯೂ ಕಾಣಿಸಿಕೊಳ್ಳುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಪತ್ತೆ ಹಚ್ಚಿ ನಾಶ ಮಾಡಲಾಗ್ತಿದೆ. ತೆಂಗಿನ ಚಿಪ್ಪು, ಟೈರ್ಗಳು ಇತ್ಯಾದಿ ನೀರು ನಿಲ್ಲುವ ತಾಣಗಳನ್ನು ಪತ್ತೆ ಹಚ್ಚಿ ಲಾರ್ವಾಗಳನ್ನು ನಾಶಪಡಿಸುವ ಕಾರ್ಯಾಚರಣೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಮಳೆಗಾಲದ ಈ ಅವಧಿಯಲ್ಲಿ ಫ್ಲೂ ಹರಡುವ ಸಾಧ್ಯತೆ ಇದ್ದು ಎಲ್ಲ ಆಸ್ಪತ್ರೆಗಳಲ್ಲೂ ಔಷಧಿ ಸಂಗ್ರಹಣೆಗೆ ಸೂಚಿಸಲಾಗಿದೆ. ರೇಬಿಸ್ ಹಾಗೂ ಹಾವು ಕಡಿತಕ್ಕೂ ವಿಷ ನಿರೋಧಕ ಔಷಧಿ ಇಂಜೆಕ್ಷನ್ಗಳನ್ನು ದಾಸ್ತಾನಿಡಲಾಗಿದೆ ಎಂದು ಡಾಕ್ಟರ್ ಸತೀಶ್ ತಿಳಿಸಿದರು. ಹೃದಯಾಘಾತ ಪ್ರಕರಣಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುವ ಮತ್ತು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆ ವೈದ್ಯರೊಡನೆ ಸಂಪರ್ಕ ಸಾಧಿಸಲು ಕ್ರಮ ವಹಿಸಲಾಗಿದೆ. ಡಯಾಲಿಸಿಸ್ ಅಗತ್ಯವಿರುವ ಸುಮಾರು 207 ರೋಗಿಗಳಿಗೆ ಆರೈಕೆ ನೀಡಲಾಗ್ತಿದ್ದು 2478ಕ್ಕೂ ಹೆಚ್ಚು ಸರಪಳಿಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನೊಂದು ಡಯಾಲಿಸಿಸ್ ಯಂತ್ರಕ್ಕಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಆರೋಗ್ಯಾಧಿಕಾರಿಗಳು ತಿಳಿಸಿದರು. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ ಮಳೆಯೆಲ್ಲ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಕೂಡ ಹರಡೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಇಲಾಖೆಯ ವತಿಯಿಂದ ಏನು ಸರ್ಕಾರ ನಮಗೆ ನಿರ್ದೇಶನ ನೀಡಿದೆ ಅದರಂತೆ ನಾವು ಈಗ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸಿದ್ದೇವೆ. ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗೆ ಇಲ್ಲಿಯವರೆಗೆ 29 ಡೆಂಗು ಪ್ರಕರಣಗಳು, ಜನವರಿಯಿಂದ ಇಲ್ಲಿಯವರೆಗೆ 29 ಡೆಂಗು ಪ್ರಕರಣಗಳು ವರದಿಯಾಗಿದೆ. ಅದಕ್ಕೆ ನಮ್ಮ ಇಲಾಖೆಯ ವತಿಯಿಂದ ರೆಗ್ಯುಲರ್ ಆಗಿ ಮಾನಿಟರ್ ಮಾಡುವಂಥದ್ದು, ಸರ್ವೆಲೆನ್ಸ್ ಮಾಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಲಾರ್ವಾ ಸರ್ವೆಯನ್ನು ಕೂಡ ಹಳ್ಳಿಗೆ ನಮ್ಮ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು, ನಮ್ಮನ್ನು PSCOಸು, HIOಸು, ಎಲ್ಲ ಕ್ಷೇತ್ರ ಮತ್ತು LHPಸು ಎಲ್ಲರೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಏನಂದರೆ ಸಿಟಿಯಲ್ಲಿ ಅರ್ಬನ್ನಲ್ಲಿ ಮೊದಲನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಮನೆ ಭೇಟಿ ಮಾಡಿ ಲಾರ್ವಾ ಸರ್ವೆ ಮಾಡುವಂಥದ್ದು, ಅಂದರೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ಲಾರ್ವಾ ಏನಾದರೂ ಇದ್ದರೆ, ಸೊಳ್ಳೆ ಮರಿಗಳೇನಾದರೂ ಇದ್ದರೆ ಅದನ್ನು ನಾಶ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಹಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಹೋದಂಥ ಸಂದರ್ಭದಲ್ಲಿ ಈ ಒಂದು ಲಾರ್ವಾ ಸರ್ವೆಯನ್ನು ಕ್ವಾಲಿಟಿಯಾಗಿ ನೋಡಿ, ಏನಂದರೆ ಎಲ್ಲೂ ಕೂಡ ಈ ಒಂದು ಸೊಳ್ಳೆ ತಾಣಗಳು ಏನಾರು ಇದ್ದರೆ ಅದನ್ನು ನಾಶಪಡಿಸಬೇಕು ಅಂತ ಈಗಾಗಲೇ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತು ಏನಾದರೂ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಫ್ಲೂ ಹರಡುವಂಥದ್ದು ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಮಾತ್ರೆಗಳು, ಅದಕ್ಕೆ ಬೇಕಾಗುವಂಥ ಔಷಧಿಗಳನ್ನು ಸರಬರಾಜು ಇಟ್ಕೋಬೇಕು ಅಂತಲೂ ಕೂಡ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಈಗ ಅಗತ್ಯ ಕ್ರಮಗಳನ್ನ ಕೂಡ ವಹಿಸಿದ್ದೀವಿ. ಜೊತೆಗೆ ಏನು ಅಗತ್ಯಕ್ಕೆ ತಕ್ಕಂತೆ ನಮಗೆ ಔಷಧಿ ಕೂಡ ಸರಬರಾಜು ಆಗ್ತಾಯಿದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ರೇಬಿಸ್ ವ್ಯಾಕ್ಸಿನ್ಸು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ. ಮತ್ತು ಹಾವು ಕಡಿತ ಪ್ರಕರಣಗಳು ಈ ಸಂದರ್ಭದಲ್ಲಿ ವರದಿಯಾಗೋ ಚಾನ್ಸಸ್ ಇರೋದ್ರಿಂದ ಅದಕ್ಕೂ ಕೂಡ ಅಗತ್ಯವಾಗಿ ಬೇಕಾಗುವಂಥ ASV ಏನಂದರೆ ವಿಷ ನಿರೋಧಕ ಔಷಧಿಯನ್ನು ಕೂಡ ನಮ್ಮ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಅಗತ್ಯ ಇಟ್ಕೊಳ್ಳೋದಕ್ಕೆ ಕೂಡ ನಾವು ಈಗ ಆಲ್ರೆಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದ್ರ ಜೊತೆಗೆ ಈಗ ಬೇರೆ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಮತ್ತು ಬೇರೆ ವರದಿ ಆಗ್ತಿರೋವಂಥದ್ರಲ್ಲಿ ಕೋವಿಡ್ ಪ್ರಕರಣಗಳು ಬೇರೆ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ವರದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ನಾವು ಅದಕ್ಕೆ ಅಗತ್ಯ ಕ್ರಮವನ್ನು ವಹಿಸಬೇಕು ಅಂತ ನಿನ್ನೆ ಮಾನ್ಯ ಆರೋಗ್ಯ ಸಚಿವರು ನಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ N95 ಮಾಸ್ಕ್ ಇರ್ಬೋದು, PPE ಕಿಟ್ ಇರ್ಬೋದು, ಟ್ರಿಪಲ್ ಲೇಯರ್ ಮಾಸ್ಕ್ ಇರ್ಬೋದು, ದಸ್ತಾನಿದೆ, ಯಾವುದೇ ಕೊರತೆ ಇಲ್ಲ. ಜೊತೆಗೆ ನಾವೀಗ ಆಲ್ರೆಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ತಾವು ಅಗತ್ಯವಾಗಿ ಏನಾದರೂ ಈ ಥರ ಕೋವಿಡ್ ಪ್ರಕರಣಗಳು ವರದಿಯಾದರೆ ಅಡ್ಮಿಷನ್ ಮಾಡೋದಕ್ಕೆ ಕೂಡ ನಾವು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ
ಬೆಡ್ಗಳನ್ನ ಮೀಸಲಿರೋದಕ್ಕೆ ನಾವೀಗ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಅಂದರೆ ನಮಗೇನು ನಮ್ಮ ಇಲಾಖೆ ವತಿಯಿಂದ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೊಂಡಿದ್ದೀವಿ. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ನಮ್ಮದು ಸರ್ಕಾರದ ವತಿಯಿಂದ ಉಚಿತವಾಗಿ ಸ್ಟೆಮಿ ಪ್ರೋಗ್ರಾಮ್ ಅಂತ ಮಾಡ್ತಾಯಿದ್ದೀವಿ. ಏನು ಈ ಹಿಂದೆ ತಾವೆಲ್ಲರೂ ನೋಡಿದ ಹಾಗೆ ಈ ಒಂದು ಏನಂದರೆ ಹಾರ್ಟ್ ಅಟ್ಯಾಕಿಂದ ಸಾವು ಸಂಭವಿಸಿದಂಥ ಪ್ರಕರಣಗಳು ವರದಿಯಾಗೋ ಹಿನ್ನೆಲೆಯಲ್ಲಿ ಈಗ ಸ್ಟೆಮಿ ಪ್ರೋಗ್ರಾಮು 2-3 ವರ್ಷದ ಹಿಂದೆಯಿಂದಲೂ ಕೂಡ ಅದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಈ ಒಂದು ಪ್ರೋಗ್ರಾಮು ನಡೀತಾ ಇದೆ. ಉಚಿತವಾಗಿ ಯಾರಾದರೂ ಆ ಥರ ಪೇಷಂಟ್ಸು ಏನಂದರೆ ಹಾರ್ಟಿಂದ ಸಂಬಂಧಿತ ಏನಾದರೂ ಪ್ರಾಬ್ಲಮ್ ಆಗಿ ಬಂದ ತಕ್ಷಣ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು, ಜೊತೆಗೆ ಅವ್ರನ್ನ ಉಚಿತವಾಗಿ ನಮ್ಮ ಜಯದೇವ ಇನ್ಸ್ಟಿಟ್ಯೂಟಿಗೆ ಅವ್ರ ಜೊತೆ ಅಲ್ಲಿನ ತಜ್ಞ ವೈದ್ಯರ ಜೊತೆ ಕೋಆರ್ಡಿನೇಷನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ. ಇದೇ ಸಂದರ್ಭ ಡಾಕ್ಟರ್ ಸತೀಶ್ ಕುಮಾರ್ ಗೃಹ ಆರೋಗ್ಯ, ಜನನಿ ಸುರಕ್ಷಾ, ಅಪೌಷ್ಟಿಕ ಮಕ್ಕಳ ಪಾಲನಾ ಕೇಂದ್ರ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ, ಕಬ್ಬಿಣಾಂಶ ಮಾತ್ರೆ ಕಾರ್ಯಕ್ರಮ ಇತ್ಯಾದಿ ಆರೋಗ್ಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭ ವೈದ್ಯಾಧಿಕಾರಿ ಡಾಕ್ಟರ್ ಶರತ್ ಕುಮಾರ್ ಹಾಗೂ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.